ಅದು ಅಲ್ಲಿ ಬಾಬಿ ಯಾವ ಮಳೆನೂ ಇಲ್ಲ ಗೋಮಳೆನೂ ಇಲ್ಲ ಗುರು ಬೆಂಗಳೂರಲ್ಲಿ. ಆದ್ರೂ ರೋಡಲ್ಲಿ ನೀರ್ ನಿಂತೈತೆ, ಮೋರಿ ನೀರದು. ಎಷ್ಟ್ ದಿನ ಆಯ್ತು ಗೊತ್ತಾ ಆ ಗುಂಡಿ ಬಿದ್ದು? ಹೆಚ್ಚು ಕಮ್ಮಿ 1 ಮಂತ್ ಮೇಲೆ ಆಗೈತೆ ಆ ಗುಂಡಿಯಾಗಿ. ಇನ್ನೂ ಕ್ಲಿಯರ್ ಆಗಿಲ್ಲ ಅದು, ಹಂಗೆ ನೀರ್ ನಿಂತಿರುತ್ತೆ. ಅಲ್ಲಿ ರೋಡ್ ಜಾಮ್ ಆಗ್ತಾನೆ ಇರುತ್ತೆ, ಜಾಸ್ತಿ ವೆಹಿಕಲ್ಸ್ ಬಂದ್ಬಿಟ್ರೆ ಇವಾಗ್ಲೂ ಜಾಮ್ ಆಗುತ್ತೆ ಆ ರೋಡ್. ಏನಕ್ಕೆ ರೋಡ್ಗಳನ್ನೆಲ್ಲ ಸರಿ ಮಾಡಲ್ಲ ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವ್ರು ಏನ್ ಹೇಳೋದು ಗೊತ್ತಾ ರೀಸನ್? ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ನಮ್ಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತಾರೆ. ಜನಸಂಖ್ಯೆ ಜಾಸ್ತಿ ಇದಾರೆ ಅಂದ್ರೆ ಕೆಲಸ ಮಾಡುವಂತ ಮ್ಯಾನ್ ಪವರ್ನ ಜಾಸ್ತಿ ಮಾಡ್ಕೋಬೇಕಲ್ಲ ನೀವು. ಅದನ್ ಬಿಟ್ಟು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ರೀಸನ್ ಹೇಳಿದ್ರೆ ಹೌದು. ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಜನಸಂಖ್ಯೆ ಜಾಸ್ತಿ ಇದೆ ಅಂದ್ಬಿಟ್ಟು ಟ್ಯಾಕ್ಸ್ ನೆಲ್ಲ ಏನ್ ಕಮ್ಮಿ ತಗೊಂತಿದ್ದೀರಾ? ಇಲ್ವಲ್ಲ. ಜಾಸ್ತಿ ಜನ ಇದ್ದಷ್ಟು ಟ್ಯಾಕ್ಸ್ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಜಾಸ್ತಿ ಜನ ಇರೋದು ಪಾಸಿಟಿವ್ ಪಾಯಿಂಟ್, ಅದು ನೆಗೆಟಿವ್ ಪಾಯಿಂಟ್ ಅಂತ ಹೇಳೋದಲ್ಲ ನೀವು ಅದನ್ನ. ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ.